Hello everyone, I am Dr. M.K. Matori, Faculty Government Law College, Hassan. In this video lecture, I am going to speak about the personal laws, an introduction to Family Law 2. Family Law 2 is a subject introduced for the 6th semester of BA LLB students of the affiliated colleges under the Karnataka State Law University, Hubbari. In this subject, we have 5 units. Before I go to the syllabus as such, let me try to give an introduction as to the whole subject, that is the Family Law 2. Before I come to Family Law 2, let me take the students to an introduction to the family law itself. Students, so far, I mean, if you have studied some law subjects during the first 2 years, and also you have studied the law subjects during your last semester, that is during the 5th semester, and so far you have studied several law subjects wherein you might have already come across the kinds of laws or the types of laws. ವಿದ್ಯಾರ್ಥಿಗಳೇ, ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಹುಬ್ಬಳ್ಳಿ ಇದರ ಅಡಿಯಲ್ಲಿ ಬರುವಂಥ ಈ 6th ಸೆಮಿಸ್ಟರ್ BLLBಗೆ ಇರುವಂಥ ಈ ಸಬ್ಜೆಕ್ಟ್ ಫ್ಯಾಮಿಲಿ ಲಾ 2 ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಸ್ತಾವನೆಯನ್ನು ನಾನು ಇವತ್ತು ಕೊಡ್ತಾ ಇದ್ದೀನಿ. ಅದಕ್ಕಿಂತ ಪೂರ್ವದಲ್ಲಿ ಈ ಫ್ಯಾಮಿಲಿ ಲಾ 2 ಅಥವಾ ಕೌಟುಂಬಿಕ ಕಾನೂನಿಗೆ ಸಂಬಂಧಪಟ್ಟಂತೆ ಅಥವಾ ವೈಯಕ್ತಿಕ ಕಾನೂನಿಗೆ ಸಂಬಂಧಪಟ್ಟಂತೆ ಒಂದು ಪ್ರಸ್ತಾವನೆಯನ್ನು ಕೊಡೋದಕ್ಕೆ ಇಚ್ಛೆಪಡ್ತೀನಿ. ಈಗಾಗಲೇ ನೀವು ಸುಮಾರು 2 ವರ್ಷ ಪ್ಲಸ್ 1 ಸೆಮಿಸ್ಟರ್, ಲಾಸ್ಟ್ ಸೆಮಿಸ್ಟರಲ್ಲಿ ಕೆಲವು ಲಾ ಸಬ್ಜೆಕ್ಟ್ಸನ್ನು ಓದಿದ್ದೀರಾ. ಇದರ ಪ್ರಕಾರ ನೀವು ಈಗಾಗಲೇ ಟೈಪ್ಸ್ ಆಫ್ ಲಾಸ್ ಅಂದರೆ ಕಾನೂನಿನ ಪ್ರಕಾರಗಳು ಯಾವುವು, ಕಾನೂನು ಅಂದರೆ ಏನು ಅಂತ ಫಸ್ಟ್ ಸೆಮಿಸ್ಟರ್ಲಿ ಲೀಗಲ್ ಮೆಥಡ್ಸ್ ಅಲ್ಲಿ ಓದಿದ್ದೀರಾ. ಹಾಗೆ ಟೈಪ್ಸ್ ಆಫ್ ಲಾಸ್, ಕಾನೂನಿನ ಪ್ರಕಾರಗಳಂದ್ರೆ ಏನು, ಇದನ್ನು ಕೂಡ ನೀವು ತಿಳ್ಕೊಂಡಿದ್ದೀರಾ ಆಲ್ರೆಡಿ. ದಟ್ ಇಸ್ ಇನ್ ಲಾಸ್ಟ್ ಸೆಮಿಸ್ಟರ್ ಜೂರಿಸ್ಪ್ರುಡೆನ್ಸ್ ಅಲ್ಲಿ ವಾಟ್ ಇಸ್ ಲಾ ಅಂತ ಕೂಡ ಕಲ್ತಿರ್ತೀರಾ. ಹಾಗಾಗಿ ಈ ಟೈಪ್ಸ್ ಆಫ್ ಲಾಗೆ ನಾವು ಬಂದ್ರೆ, ಸೊ ಕಮಿಂಗ್ ಟು ದಿ ಟೈಪ್ಸ್ ಆಫ್ ಲಾಸ್, ಲಾಸ್ ಆರ್ ಕ್ಲಾಸಿಫೈಡ್ ಇನ್ ಟು ಡಿಫರೆಂಟ್ ಕ್ಯಾಟಗರೀಸ್ ಫಾರ್ ಡಿಫರೆಂಟ್ ಪರ್ಪಸಸ್. ಬೇರೆ ಬೇರೆ ಉದ್ದೇಶಗಳಿಗೆ ನಾವು ಕಾನೂನನ್ನು ಬೇರೆ ಬೇರೆಯಾಗಿ ವರ್ಗೀಕರಣ ಮಾಡ್ತೀವಿ. ಉದಾಹರಣೆಗೆ, ಈ ಒಂದು ಕಾನೂನಿನ ನಿರ್ವಹಣೆಗೋಸ್ಕರ, ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್ ಅಂತ ಕರಿತೀವಿ, ನ್ಯಾಯದ ನಿರ್ವಹಣೆಗೋಸ್ಕರ ನಾವು ಕಾನೂನನ್ನು 2 ವಿಧವಾಗಿ ಮಾಡ್ತೀವಿ. ವಿ ಕ್ಲಾಸಿಫೈ ಲಾ ಇಂಟು 2 ಕ್ಯಾಟಗರೀಸ್. ದೋಸ್ ಕ್ಯಾಟಗರೀಸ್ ಆರ್ ಸಿವಿಲ್ ಲಾ ಅಂಡ್ ಕ್ರಿಮಿನಲ್ ಲಾ. ದಿವಾನಿ ಕಾನೂನು ಮತ್ತು ಅಪರಾಧಿಕ ಕಾನೂನು ಅಂತ ಕರಿತೀವಿ. ದಟ್ ಇಸ್ ಫಾರ್ ದಿ ಪರ್ಪಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್. ಹಾಗೆ ಕಾನೂನನ್ನು ಇನ್ನೊಂದು ತರನಾಗಿನೂ ಡಿವೈಡ್ ಮಾಡ್ತಾರೆ. ಸಬ್ಸ್ಟ್ಯಾಂಟಿವ್ ಲಾ ಅಂಡ್ ಪ್ರೊಸೀಜರಲ್ ಲಾ ಅಂತ ಹೇಳ್ತೇವೆ. ಸಬ್ಸ್ಟ್ಯಾಂಟಿವ್ ಲಾ ಅಂತಂದ್ರೆ ಹಕ್ಕು ಮತ್ತು ಬಾಧ್ಯತೆಗಳು ಹೇಗೆ ಉದ್ಭವಿಸುತ್ತವೆ ಅಂತ ಹೇಳುವಂತ ಕಾನೂನು. ದ ಲಾ ವಿಚ್ ಟೆಲ್ಸ್ ಅಸ್ ಅಬೌಟ್ ದಿ ಅರೈಸಿಂಗ್ ಔಟ್ ಆಫ್ ದಿ ಎಕ್ಸಿಸ್ಟೆನ್ಸ್ ಆಫ್ ದ ರೈಟ್ಸ್ ಅಂಡ್ ಲಯಬಿಲಿಟೀಸ್. ಅಂಡ್ ದ ಪ್ರೊಸೀಜರಲ್ ಲಾಸ್ ವಿಚ್ ಪ್ರಕ್ರಿಯಾತ್ಮಕ ಕಾನೂನು ಅಂದ್ರೆ ಆ ಹಕ್ಕು ಬಾಧ್ಯತೆಗಳನ್ನು ಯಾವ ರೀತಿ ಕಾರ್ಯರೂಪಕ್ಕೆ ತರೋದು ಅಂತ ಹೇಳುವಂತ ಕಾನೂನು. So, law is also classified as substantive and procedural law. So, I said first criminal law and civil law, then procedural law and substantive law. The third category we can make for this purpose is general law and personal law. ಸಾಮಾನ್ಯ ಕಾನೂನು ಮತ್ತು ವೈಯಕ್ತಿಕ ಕಾನೂನು ಅಂತ ಹೇಳಬಹುದು. ಏನು, what is general law and what is personal law? See, when we take the matters over which we are bound by law, we can classify those matters into 2 categories, general matters and personal matters. ಅಂದ್ರೆ ನಮಗೆ ಸಂಬಂಧಪಟ್ಟ ವಿಷಯಗಳ ಮೇಲೆ ಕಾನೂನು ಅನ್ವಯ ಆಗತ್ತೆ. ಆ ವಿಷಯಗಳನ್ನು ನಾವು 2 ಭಾಗ ಮಾಡಬಹುದು. ಏನಂದ್ರೆ ಸಾಮಾನ್ಯ ವಿಷಯಗಳು ಮತ್ತು ವೈಯಕ್ತಿಕ ವಿಷಯಗಳು ಅಂತ. ಒಂದು ಸಣ್ಣದಾದ ಚಿಕ್ಕದಾದ ಎಕ್ಸಾಂಪಲ್ ಕೊಡ್ತೀನಿ, ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್ ಬಿಟ್ವೀನ್ ಜನರಲ್ ಮ್ಯಾಟರ್ ಅಂಡ್ ದಿ ಪರ್ಸನಲ್ ಮ್ಯಾಟರ್. ನಾನು ಒಂದು ಸ್ವತ್ತನ್ನು ಮಾರಾಟ ಮಾಡಬೇಕು, ನಾನು ಒಂದು ಸ್ವತ್ತನ್ನು ಖರೀದಿ ಮಾಡಬೇಕು. ನಾನು ಒಂದು ಸ್ವತ್ತನ್ನು ಮಾರಾಟ ಮಾಡಬೇಕು ಅಂತಂದ್ರೆ ತೆಗೆದುಕೊಳ್ಳೋನು ಇದ್ರೆ ನಾನು ಮಾರಾಟ ಮಾಡಬಹುದು.
ನಾನು ಒಂದು ಸ್ವತ್ತನ್ನ ಖರೀದಿ ಮಾಡಬೇಕು ಅಂತಂದ್ರೆ ಮಾರಾಟ ಮಾಡೋನು ರೆಡಿ ಇದ್ರೆ ನಾನು ಅದನ್ನು ಕೊಂಡ್ಕೋಬಹುದು. ಹಾಗಾಗಿ ಇದು ಇನ್ನೊಬ್ಬರ ಜೊತೆ ನನ್ನ ವ್ಯವಹಾರ ಸಂಬಂಧ ಇರೋದ್ರಿಂದ, ಕಾಂಟ್ರಾಕ್ಟ್ ಇರೋದ್ರಿಂದ ದರ್ ಇಸ್ ಎ ಕಾಂಟ್ರಾಕ್ಟ್. ಸೊ ಕಾಂಟ್ರಾಕ್ಟ್ ಇಸ್ ಎ ಜನರಲ್ ಮ್ಯಾಟರ್, ಇದು ಸಾಮಾನ್ಯ ವಿಷಯ. ಸೊ ನಾನು ಯಾರ ಜೊತೆ ಆದರೂ ಕಾಂಟ್ರಾಕ್ಟ್ ಮಾಡ್ಕೋಬಹುದು. ಐ ಕ್ಯಾನ್ ಎಂಟರ್ ಇನ್ ಟು ಕಾಂಟ್ರಾಕ್ಟ್ ವಿತ್ ಎ ಮುಸ್ಲಿಂ, ಕ್ರಿಶ್ಚಿಯನ್ ಆರ್ ಎನಿಬಡಿ, ಹಿಂದೂ, ಎನಿಬಡಿ. ಹಾಗಾಗಿ ಅದು ಜನರಲ್ ಮ್ಯಾಟರ್ ಆಯಿತು. ಸಪೋಸ್ ಮೈ ಮ್ಯಾರೇಜ್, ನಾನು ವಿವಾಹ ಆಗಬೇಕಾದ್ರೆ ನಾನು ಯಾರನ್ನ ವಿವಾಹ ಆಗ್ತೀನಿ, ಆಮೇಲೆ ಆ ವಿವಾಹದ ರೀತಿ ನೀತಿಗಳೇನು, ರೀತಿ ರಿವಾಜುಗಳೇನು, ವಿವಾಹ ಆದ ಮೇಲೆ ಅದರ ಪರಿಣಾಮಗಳೇನು, ನಾನು ಎಷ್ಟು ವಿವಾಹಗಳನ್ನು ಆಗಬಹುದು, ನನಗೆ ಮಕ್ಕಳಾದ ಮೇಲೆ ಮಕ್ಕಳದ ಹಕ್ಕು ಏನಿರ್ತದೆ ನನ್ನ ಆಸ್ತಿಯ ಮೇಲೆ, ನನ್ನ ಸ್ವತ್ತಿನ ಮೇಲೆ, ಇವೆಲ್ಲ ಪರ್ಸನಲ್ ಮ್ಯಾಟರ್ಸ್. ದೀಸ್ ಆರ್ ಆಲ್ ಪರ್ಸನಲ್ ಮ್ಯಾಟರ್ಸ್. ಸೊ ಮೈ ಮ್ಯಾರೇಜ್, ಸೊ ದಿ ಮ್ಯಾಟರ್ಸ್ ರಿಗಾರ್ಡಿಂಗ್ ಮೈ ಮ್ಯಾರೇಜ್, adoption, my distribution of my property on my death, gifts, wills, these are all personal matters. ಹಾಗಾಗಿ ಈ ಪರ್ಸನಲ್ ಮ್ಯಾಟರ್ಸ್ ಅಲ್ಲಿ ಅಪ್ಲಿಕೇಬಲ್ ಆಗೋದು ಪರ್ಸನಲ್ ಲಾ, ಜನರಲ್ ಮ್ಯಾಟರ್ಸ್ ಅಲ್ಲಿ ಅಪ್ಲಿಕೇಬಲ್ ಆಗೋದು ಜನರಲ್ ಲಾ. ನೋಡಿ, ಇವಾಗ ನೀವು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಕಲಿತಾ ಇದ್ದೀರಾ, ಅಲ್ಲಿ 5 ಕಾನ್ಸೆಪ್ಟ್ ಟ್ರಾನ್ಸ್ಫರ್ಸ್ ಬರ್ತವೆ. ಅವೆಲ್ಲ ಜನರಲ್ ಮ್ಯಾಟರ್. ಅದು ಯಾರ ಜೊತೆ ಆದರೂ ನೀವು ಆ ಒಂದು ಒಪ್ಪಂದ ಮಾಡ್ಕೋಬಹುದು, ವರ್ಗಾವಣೆ ಒಪ್ಪಂದವನ್ನು ಮಾಡ್ಕೋಬಹುದು. ಅದು ಧರ್ಮ ಆಧಾರಿತ ಅಲ್ಲ, ಅದು ನಿಮ್ಮ ವೈಯಕ್ತಿಕ ವಿಷಯ ಅಲ್ಲ, ಸಾಮಾನ್ಯ ವಿಷಯ. ಯಾರ ಜೊತೆ ಆದರೂ ನೀವು ವ್ಯವಹಾರವನ್ನು ಮಾಡ್ಕೋಬಹುದು. ಆದರೆ ವೈಯಕ್ತಿಕ ವಿಷಯಕ್ಕೆ ಬಂದಾಗ ಒಬ್ಬ ವ್ಯಕ್ತಿ ತನ್ನ ಸ್ವತ್ತನ್ನು ಬಿಟ್ಟು ಸತ್ತು ಹೋದ್ರೆ ಅವನಿಗೆ ಅನ್ವಯಿಸೋದು ಅವನ ವೈಯಕ್ತಿಕ ಕಾನೂನು. ಸೊ ವೈಯಕ್ತಿಕ ಕಾನೂನು ಅಂತಂದ್ರೆ ಅವನು ಈ ಹಿಂದೂ ಆಗಿದ್ರೆ ಹಿಂದೂ ಕಾನೂನು ಅನ್ವಯಿಸುತ್ತೆ, ಮುಸ್ಲಿಂ ಆಗಿದ್ರೆ ಮುಸ್ಲಿಂ ಕಾನೂನು ಅನ್ವಯಿಸುತ್ತೆ, ಕ್ರಿಶ್ಚಿಯನ್ ಆಗಿದ್ರೆ ಕ್ರಿಶ್ಚಿಯನ್ ಕಾನೂನು ಅನ್ವಯಿಸುತ್ತೆ. ಸೊ ಹಾಗಾಗಿ ಲಾ ಅನ್ನ ನಾವು 2 ಭಾಗಗಳನ್ನಾಗಿ ಮಾಡ್ಕೋತೀವಿ, ಪರ್ಸನಲ್ ಲಾ ಅಂಡ್ ಜನರಲ್ ಲಾ ಅಂತ ಮಾಡ್ಕೊಂಡಿದ್ದೀವಿ. ಸೊ ದಿಸ್ ಇಸ್ ದಿ ಕ್ಯಾಟಗರಿ ಆಫ್ ಲಾ ಫಾರ್ ದಿಸ್ ಪರ್ಪಸ್. ಇಷ್ಟು ನಾವು ಪರ್ಸನಲ್ ಲಾಗೆ ಸಂಬಂಧಪಟ್ಟಂಗೆ ಪರ್ಸನಲ್ ಲಾಸ್ ಇದಾವೆ ಅಂತ ಗೊತ್ತಾಯ್ತು. ಈಗ ನಾವು ಭಾರತದ ವಿಷಯಕ್ಕೆ ಬರೋದಾದ್ರೆ, ನಾವು ಪರ್ಸನಲ್ ಲಾಸ್ ಯಾಕೆ ಲಾಸ್ ಇದಾವೆ ನಮ್ಮಲ್ಲಿ? ವೈ ದಿ ಪರ್ಸನಲ್ ಲಾಸ್ ಆರ್ ಲಾಸ್ ಮೀನ್ಸ್ ವೈ ವಿ ಆರ್ ಗವರ್ನ್ಡ್ ಬೈ ಅವರ್ ರಿಲಿಜಿಯಸ್ ಲಾಸ್ ಇನ್ ಪರ್ಸನಲ್ ಮ್ಯಾಟರ್ಸ್. ದಿಸ್ ಇಸ್ ದ ಬಿಗ್ ಕ್ವೆಶ್ಚನ್ ಟು ಬಿ ಆನ್ಸರ್ಡ್ ಬಿಫೋರ್ ವಿ ವೆಂಚರ್ ಟು ಸ್ಟಡಿ ದಿ ಪರ್ಸನಲ್ ಲಾಸ್, ಎನಿ ಪರ್ಸನಲ್ ಲಾ ಫಾರ್ ದಟ್ ಮ್ಯಾಟರ್. ಇವನ್ ನಾವು ಹಿಂದೂ ಲಾ ಅಭ್ಯಾಸ ಮಾಡೋಕ್ಕಿಂತ ಮುಂಚೆನೂ ಈ ಪ್ರಶ್ನೆಯನ್ನ ನಾವು ರಿಸಾಲ್ವ್ ಮಾಡ್ಕೊಂಡಿರಬೇಕು. ಏನಂತಂದ್ರೆ, ಯಾಕೆ ನಾವು ಒಂದು ಜಾತ್ಯತೀತ ರಾಷ್ಟ್ರದಲ್ಲಿದ್ದು ಸಂವಿಧಾನದ ಪ್ರಕಾರ ನಡೆಯುತ್ತಿರುವಂತಹ ಒಂದು ದೇಶದಲ್ಲಿದ್ದುಕೊಂಡು, ಸೊ ದೇರ್ ಇಸ್ ಎ ಕಾನ್ಸ್ಟಿಟ್ಯೂಷನ್ ಆಸ್ ಎ ಲಾ ಆಫ್ ದ ಲ್ಯಾಂಡ್ ಆಫ್ ದಿಸ್ ಕಂಟ್ರಿ, ಅಂಡರ್ ಸಚ್ ಸರ್ಕಮ್ಸ್ಟಾನ್ಸಸ್ why we are governed by our own religious laws in personal matter, why not there is a general law ಅನ್ನೋದು ಒಂದು ಪ್ರಶ್ನೆ ಇರ್ತದೆ. ಈ ಪ್ರಶ್ನೆಯನ್ನ ಉತ್ತರಿಸಿಕೊಂಡು ನಾವು ಮುಂದೆ ಈ ಒಂದು ವಿಷಯವನ್ನ ಕಲಿತುಕೋಬೇಕಾಗತ್ತೆ. ಹಾಗಾಗಿ ಯಾಕೆ ಹಾಗಿದ್ರೆ, ಸೊ ಒಂದು ನೀವು ಆಲ್ರೆಡಿ ಇವಾಗ ಕಾನ್ಸ್ಟಿಟ್ಯೂಷನ್ 1 ಕಲ್ತಿದ್ದೀರಾ. ಸೊ ಇನ್ ದಟ್ ಯು ಹ್ಯಾವ್ ಆಲ್ರೆಡಿ ಅಂಡರ್ಸ್ಟುಡ್ ಸರ್ಟನ್ ಬೇಸಿಕ್ ಆಸ್ಪೆಕ್ಟ್ಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಕೆಲವು ಮೂಲಭೂತ ಮೂಲ ಲಕ್ಷಣ ಅಥವಾ ಮುಖ್ಯವಾದಂತಹ ಲಕ್ಷಣಗಳು ನಿಮಗೆ ಗೊತ್ತು ಭಾರತ ಸಂವಿಧಾನದ. ಸ್ಟೂಡೆಂಟ್ಸ್, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿ ಪ್ರಿಯಾಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸಂವಿಧಾನದ ಪೀಠಿಕೆಯನ್ನ ನೀವು ಸರಿಯಾಗಿ ಅರ್ಥೈಸಿಕೊಳ್ಳಿ. There are certain terms are used. I am not going into detail as to what the preamble is. ಏನದು preamble ಅಂತ ಹೇಳೋದು ಬೇಡ. ಕೆಲವು ಪದಗಳನ್ನು ಅರ್ಥೈಸಿಕೊಳ್ಳಿ. ಅಲ್ಲಿ ಒಂದು ಪದ ಯೂಸ್ ಮಾಡ್ತಾರೆ, ಸೆಕ್ಯುಲರ್, ಜಾತ್ಯತೀತ ಅಂತ. ವಾಟ್ ಈಸ್ ಸೆಕ್ಯುಲರಿಸಮ್? ಜಾತ್ಯತೀತತೆ ಅಂದ್ರೆ ಏನು? ಸೆಕ್ಯುಲರಿಸಮ್ in the Western terminology means the state recognizes no religion. There is no state adopted religion as such. ಅಂದ್ರೆ ರಾಷ್ಟ್ರ ಅಥವಾ ಸರ್ಕಾರಕ್ಕೆ ಯಾವುದೇ ಧರ್ಮ ಇಲ್ಲ. ಹಾಗಾಗಿ ಯಾವುದೇ ಧರ್ಮಕ್ಕೂ ಅಲ್ಲಿ ಪುರಸ್ಕಾರ ಇಲ್ಲ, ಮನ್ನಣೆ ಇಲ್ಲ. ವೆಸ್ಟರ್ನ್ ಟರ್ಮಿನಾಲಜಿ, ಪಾಶ್ಚಿಮಾತ್ಯ ಒಂದು ಭಾವನೆ ಇದು. ಆದರೆ ಭಾರತದ ಒಂದು ದೃಷ್ಟಿಕೋನದಲ್ಲಿ ಜಾತ್ಯತೀತತೆ ಅನ್ನೋದಕ್ಕೆ ಒಂದು ವಿಶಿಷ್ಟವಾದ ಅರ್ಥ ಇದೆ. ಸೊ ಸೆಕ್ಯುಲರಿಸಮ್ ಹ್ಯಾಸ್ ಅ ವೆರಿ ಸ್ಪೆಷಲ್ ಮೀನಿಂಗ್ ಇನ್ ದಿ ಇಂಡಿಯನ್ ಕಾಂಟೆಕ್ಸ್ಟ್. In Indian context, secularism means all religions. In Western concept, it means no religion, but in Indian context, it is all religions. It means the state has to allow and enable all its subjects to pursue the religion of their choice.
ತಮಗೆ ಇಷ್ಟ ಬಂದ ಧರ್ಮವನ್ನ ನಂಬಿಕೊಂಡು ಅದರ ಪ್ರಕಾರ ನಡೆದುಕೊಳ್ಳುವ ಹಕ್ಕು ಪ್ರತಿಯೊಬ್ಬ ನಾಗರಿಕನಿಗೂ ಈ ದೇಶದಲ್ಲಿದೆ. ಅದು ಜಾತ್ಯತೀತತೆ ನಮ್ದು. ಸೊ ಇದು ಸೆಕ್ಯುಲರಿಸಮ್ ನಾವು ಯಾಕೆ ಈ ರೀತಿ ನಾವು ಸೆಕ್ಯುಲರಿಸಮ್ ಅನ್ನ ಅರ್ಥ ಮಾಡ್ಕೋಬೇಕು? ವೈ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಸೆಕ್ಯುಲರಿಸಮ್ ಇನ್ ದಿಸ್ ಅಂಡ್ ದಿಸ್ ಓನ್ಲಿ. ದಿಸ್ ಇಸ್ ಅನದರ್ ಕ್ವಶನ್ ಅಂಡ್ ದಟ್ ಶುಡ್ ಬಿ ಅಂಡರ್ಸ್ಟುಡ್ ಇನ್ ದ ಲೈಟ್ ಆಫ್ ಸಡನ್ ಪ್ರೊವಿಷನ್ಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಭಾರತ ಸಂವಿಧಾನದ ಕೆಲವು ಉಪಬಂಧಗಳನ್ನು ನಾವು ಸರಿಯಾಗಿ ಅರ್ಥೈಸಿಕೊಂಡ್ರೆ ಭಾರತದಲ್ಲಿದ್ದ ಪ್ರತಿಯೊಬ್ಬ ಪ್ರಜೆಯು ತನಗಿಷ್ಟ ಬಂದ ಧರ್ಮವನ್ನು ಪಾಲಿಸಿಕೊಂಡು ಹೋಗಬಹುದು, ಅವನಿಗೆ ಆ ಹಕ್ಕಿದೆ ಅಂತ ನಾವು ಪ್ರತಿಪಾದಿಸಬಹುದು. ಯಾವುವು ಉಪಬಂಧಗಳು? ವಿಚ್ ಆರ್ ದೋಸ್ ಪ್ರೊವಿಷನ್ಸ್ ದೆನ್? ದ ಫಸ್ಟ್ ಪ್ರೊವಿಷನ್, as I said, preamble, there the word secularism is used. ಜಾತ್ಯತೀತ ಅನ್ನೋ ಪದ ಯೂಸ್ ಮಾಡಿದ್ದಾರೆ, ವಿಶಿಷ್ಟವಾಗಿ ಬಳಸಿದ್ದಾರೆ. ಎರಡನೇದಾಗಿ, ವಿ ಹ್ಯಾವ್ 3 ಬೇಸಿಕ್ ಲಿಬರ್ಟೀಸ್. 3 ಮೂಲಭೂತ ಸ್ವಾತಂತ್ರ್ಯಗಳಿದೆ ಪ್ರತಿಯೊಬ್ಬ ಪ್ರಜೆಗೂ ಭಾರತದಲ್ಲಿ. 3 ಬೇಸಿಕ್ ಲಿಬರ್ಟೀಸ್ ಆರ್ ಲಿಬರ್ಟಿ ಆಫ್ ಬಿಲೀಫ್, ಲಿಬರ್ಟಿ ಆಫ್ ಥಾಟ್, ಎಕ್ಸ್ಪ್ರೆಷನ್ ಅಂಡ್ ಬಿಲೀಫ್. 3 ಬೇಸಿಕ್ ಲಿಬರ್ಟೀಸ್. ಲಿಬರ್ಟಿ ಆಫ್ ಥಾಟ್, ಎಕ್ಸ್ಪ್ರೆಷನ್ ಅಂಡ್ ಬಿಲೀಫ್. ಥಾಟ್ ಅಂದ್ರೆ ಆಲೋಚನೆ ಮಾಡುವಂತ ಸ್ವಾತಂತ್ರ್ಯ ಪ್ರತಿಯೊಬ್ಬನಿಗಿದೆ. ಅಂದ್ರೆ ಪ್ರತಿಯೊಬ್ಬ ಪ್ರಜೆಯು ತನಗಿಷ್ಟ ಬಂದ ರೀತಿಯಲ್ಲಿ ಆಲೋಚನೆ ಮಾಡಬಹುದು. ತನಗೆ ಯಾವ ಧರ್ಮ ಒಳ್ಳೆಯದು, ಯಾವ ನೀತಿ ಒಳ್ಳೆಯದು, ಯಾವ ಒಂದು ನೈತಿಕತೆ ಒಳ್ಳೆಯದು ಅಂತ ಅವನು ವಿಮರ್ಶಾತ್ಮಕವಾಗಿ, ವಿಡಂಬನಾತ್ಮಕವಾಗಿ ಆಲೋಚಿಸಿ ತನಗಿಷ್ಟ ಬಂದಂತ ಧರ್ಮವನ್ನು ಪಾಲಿಸಬಹುದು ಅವನು. ಸೊ ಹಿ ಹ್ಯಾಸ್ ಗಾಟ್ ದ ಲಿಬರ್ಟಿ ಆಫ್ ಥಾಟ್. ಎಕ್ಸ್ಪ್ರೆಷನ್ ಅದೇ ರೀತಿ ತನಗಿಷ್ಟ ಬಂದದ್ದನ್ನು ಅವನು ಎಕ್ಸ್ಪ್ರೆಸ್ ಕೂಡ, ಅದಕ್ಕೆ ನಮ್ಮಲ್ಲಿ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಂತಂದದ್ದು ನಮ್ಮ ದೇಶದಲ್ಲಿ. ಅದಕ್ಕೆ ಆರ್ಟಿಕಲ್ 19(1) ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್, ವಾಕ್ ಸ್ವಾತಂತ್ರ್ಯ ಇದೆ ನಮ್ಮಲ್ಲಿ. ಈ ಬೇಸಿಕ್ ಲಿಬರ್ಟಿಯಿಂದನೇ ಇರೋದು. ದೆನ್ ಲಿಬರ್ಟಿ ಆಫ್ ಬಿಲೀಫ್, ಥರ್ಡ್ ಒನ್. ತನಗಿಷ್ಟ ಬಂದಂತೆ ಆಲೋಚನೆ ಮಾಡಿ, ತನಗಿಷ್ಟ ಬಂದಂತೆ ವ್ಯಕ್ತಪಡಿಸಿ, ತನಗಿಷ್ಟ ಬಂದ ಒಂದು ನಂಬಿಕೆಯನ್ನ ಆತ ಇಟ್ಟುಕೊಂಡು ಅದರ ಪ್ರಕಾರ ಜೀವನ ನಡೆಸಬಹುದು ಅವನು. ಇದಕ್ಕೆ ನಾವೇನಂತ ಕರಿತೀವಿ? ರಿಲಿಜನ್. ತನಗಿಷ್ಟ ಬಂದ ನಂಬಿಕೆ. ಫಾರ್ ಎಕ್ಸಾಂಪಲ್, ನಾನು ಹಲವಾರು ದೇವರುಗಳಲ್ಲಿ ನಂಬಿಕೆ ಇಡ್ತೀನಿ, ನಾನು ಒಬ್ಬನೇ ದೇವರಲ್ಲಿ ನಂಬಿಕೆ ಇಡ್ತೀನಿ, ಅದು ನನ್ನ ನಂಬಿಕೆ. ಐ ಆಮ್ ಅಲೌಡ್ ಟು ಡೂ ಸೊ. ನನಗಿಷ್ಟ ಬಂದ ರೀತಿಯಲ್ಲಿ ನನ್ನ ನಂಬಿಕೆಯನ್ನು ನಾನು ಪರ್ಸೂ ಮಾಡ್ಕೊಂಡು ಹೋಗ್ಬೋದು, ಅದನ್ನ ನಾನು ಇಟ್ಕೊಂಡು ಹೋಗ್ಬೋದು. ದಿಸ್ ಕೈಂಡ್ ಆಫ್ ಲಿಬರ್ಟಿ ಇಸ್ ದೇರ್. ಹಾಗಾಗಿ ನಮ್ಮ ದೇಶದಲ್ಲಿ ನನಗೆ ಇಷ್ಟ ಬಂದ ಧರ್ಮವನ್ನು ನಾನು ಪಾಲಿಸಿಕೊಂಡು ಹೋಗೋದಕ್ಕೆ ನನಗೆ ಅವಕಾಶ ಇದೆ, ನನಗೆ ಸ್ವಾತಂತ್ರ್ಯ ಇದೆ. ಹಾಗಾಗಿ ನಾವೇನು ಹೇಳ್ಬೋದು ಅಂತಂದ್ರೆ, ವೈಯಕ್ತಿಕ ಕಾನೂನುಗಳಿಗೆ ಇಲ್ಲಿ ಸ್ಥಳ ಇದೆ ನಮ್ಮ ದೇಶದಲ್ಲಿ. ಇದು ಎರಡನೇ ಉಪಬಂಧ. ಮೂರನೇದಾಗಿ, ಆರ್ಟಿಕಲ್ 13 ಏನ್ ಹೇಳುತ್ತೆ ಅಂದ್ರೆ ಕಾನೂನನ್ನ ವ್ಯಾಖ್ಯಾನಿಸುತ್ತೆ. ಏನಕ್ಕೆ? ಆರ್ಟಿಕಲ್ 14ರಿಂದ ನಮ್ಮ ಮೂಲಭೂತ ಹಕ್ಕುಗಳು ಪ್ರಾರಂಭ ಆಗುತ್ತೆ ಸಂವಿಧಾನದ ಅಡಿಯಲ್ಲಿ. ಆರ್ಟಿಕಲ್ 12ರಲ್ಲಿ ಸ್ಟೇಟ್, ರಾಜ್ಯವನ್ನ ವ್ಯಾಖ್ಯಾನಿಸ್ತಾರೆ. ದ ಸ್ಟೇಟ್ ಈಸ್ ಡಿಫೈನ್ಡ್ ಅಂಡರ್ ಆರ್ಟಿಕಲ್ 12 ಅಂಡ್ ಆರ್ಟಿಕಲ್ 13 ಸ್ಪೀಕ್ಸ್ ದಟ್ ದೇರ್ ಕಾಂಟ್ ಬಿ ಎನಿ ಲಾ ಅಗೇನ್ಸ್ಟ್ ಪಾರ್ಟ್ 3 ಆಫ್ ದ ಕಾನ್ಸ್ಟಿಟ್ಯೂಷನ್. ಅಂದ್ರೆ ಸರ್ಕಾರ ಸಂವಿಧಾನದ ಭಾಗ 3ಕ್ಕೆ ವಿರುದ್ಧವಾಗಿ ಯಾವ ಕಾಯ್ದೆಯನ್ನು ಮಾಡಕೂಡದು ಅಂತ ಹೇಳಿದೆ. ಅಂದಮೇಲೆ ಕಾಯ್ದೆ ಅಂದ್ರೆ ಏನು ಅಂತ ಹೇಳಬೇಕಲ್ಲ, ಅದನ್ನು 13ರಲ್ಲಿ ವ್ಯಾಖ್ಯಾನಿಸ್ತಾರೆ. ಕೇಂದ್ರ ಅಥವಾ ರಾಜ್ಯ ಸರ್ಕಾರ ಮಾಡುವಂತ ಯಾವುದೇ ಕಾಯ್ದೆಯು ಭಾಗ 3 ಅಂದ್ರೆ ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾಗಿರತಕ್ಕದ್ದಲ್ಲ. ಅದನ್ನ ಕಾನೂನು ಏನು ಅಂತ ವ್ಯಾಖ್ಯಾ ಮಾಡುವಾಗ ಆರ್ಟಿಕಲ್ 13 ಕ್ಲಾಸ್ 2ದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಸಂವಿಧಾನ ಪೂರ್ವ ಇರುವಂತ ಸಾಂಪ್ರದಾಯಿಕ ಕಾನೂನುಗಳು ಕಾನೂನುಗಳಾಗಿ ಮುಂದುವರಿತವೆ. ಇಟ್ ಮೀನ್ಸ್ ದ ಪ್ರೀ ಕಾನ್ಸ್ಟಿಟ್ಯೂಷನಲ್ ಕಸ್ಟಮರಿ ಲಾಸ್ ವಿಲ್ ಕಂಟಿನ್ಯೂ ಟು ಬಿ ದ ಲಾಸ್ ಪ್ರೊವೈಡೆಡ್ ದೇ ಆರ್ ನಾಟ್ ಅಗೇನ್ಸ್ಟ್ ಪಾರ್ಟ್ 3 ಆಫ್ ದ ಕಾನ್ಸ್ಟಿಟ್ಯೂಷನ್. ಅಂದ್ರೆ ಸಂವಿಧಾನ ಪೂರ್ವದಲ್ಲಿದ್ದಂತ ನಮ್ಮ ಧಾರ್ಮಿಕ ಕಾನೂನುಗಳು, ಯಾಕಂದ್ರೆ ಸಂಪ್ರದಾಯಬದ್ಧವಾಗಿ ಬಂದಂತವು ಧಾರ್ಮಿಕ ಕಾನೂನುಗಳು. ಸೊ ಸಂವಿಧಾನ ಪೂರ್ವದಲ್ಲಿ ಇರುವಂತಹ ಹಿಂದೂ ಕಾನೂನು, ಮುಸ್ಲಿಂ ಕಾನೂನು, ಕ್ರಿಶ್ಚಿಯನ್ರಿಗೆ ಅನ್ವಯಿಸಿದಂತಹ ಕಾನೂನುಗಳು ಆ ಸಂವಿಧಾನದ ನಂತರವೂ ಮುಂದುವರಿತವೆ. ಆದರೆ ಭಾಗ 3ಕ್ಕೆ ಅವು ತದ್ವಿರುದ್ಧವಾಗಿರುವಂತಿಲ್ಲ. ಹಾಗಾಗಿನೇ ಇತ್ತೀಚಲಾಗಿ ನೀವು ನೋಡಬಹುದು ಟ್ರಿಪಲ್ ತಲಾಕ್ ಅನ್ನ ಅಸಂವಿಧಾನಾತ್ಮಕ ಅಂತ, ಅಸಿಂಧು ಅಂತ ಘೋಷಣೆ ಮಾಡಿದ್ರು. ಇಟ್ ಹ್ಯಾಸ್ ಬಿನ್ ಡಿಕ್ಲೇರ್ಡ್ ಆಸ್ ಅನ್ಕಾನ್ಸ್ಟಿಟ್ಯೂಷನಲ್ ಅಂಡ್ ಇನ್ವ್ಯಾಲಿಡ್ ಬೈ ದ ಸುಪ್ರೀಂ ಕೋರ್ಟ್ because it is against the constitution. That is a religious practice. That was a religious practice. Now it is no more constitution. Now it is no more valid. ಅದು ಇವತ್ತು ಸಿಂಧು ಅಲ್ಲ, ಸಂವಿಧಾನಾತ್ಮಕವಲ್ಲ. ಏನಕ್ಕೆ ಅಂತಂದ್ರೆ
ಟ್ರಿಪಲ್ ತಲಾಕ್ ಅದು ಒಂದು ರಿಲಿಜಿಯಸ್ ಪ್ರಾಕ್ಟೀಸ್ ಇತ್ತು. ಅದು ಸಂವಿಧಾನದ ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾಗಿರೋದ್ರಿಂದ, ಆರ್ಟಿಕಲ್ 14ಕ್ಕೆ ವಿರುದ್ಧವಾಗಿರೋದ್ರಿಂದ, ಆರ್ಟಿಕಲ್ 21ಕ್ಕೆ ವಿರುದ್ಧವಾಗಿರೋದ್ರಿಂದ ಅದು ಆ ಪ್ರಾಕ್ಟೀಸೇ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಸೊ ನಾನು ಹೇಳಕ್ ಹೊರಟಿದ್ದೇನು ಅಂತಂದ್ರೆ, ಧಾರ್ಮಿಕ ಕಾನೂನುಗಳು, ವೈಯಕ್ತಿಕ ಕಾನೂನುಗಳು ಸಂವಿಧಾನಕ್ಕೆ ವಿರುದ್ಧವಾಗಿಲ್ಲ ಅಂತಂದ್ರೆ ಸಂವಿಧಾನ ಬಂದ ನಂತರವೂ ಅವು ಕಾನೂನುಗಳಾಗಿ ಮುಂದುವರೆದಿವೆ. ಸೊ ವಿ ಆರ್ ಬೌಂಡ್ ಬೈ ಪರ್ಸನಲ್ ಲಾಸ್. ಇದು ಮೂರನೇ ವಿಷಯ. ಸಂವಿಧಾನದಲ್ಲಿ ಇರತಕ್ಕಂಥ ಮೂರನೇ ಉಪಬಂಧ, ನಾವು ಯಾಕೆ ವೈಯಕ್ತಿಕ ಕಾನೂನುಗಳನ್ನ ಸಂವಿಧಾನವಿದ್ರೂ ಇಟ್ಟುಕೊಂಡಿದ್ದೀವಿ ಅಂತ ಹೇಳೋದಕ್ಕೆ ಮೂರನೇ ಕಾರಣ. ಇನ್ನು ನಾಲ್ಕನೆಯದಾಗಿ ಆರ್ಟಿಕಲ್ 25ರಿಂದ 28 ರೈಟ್ ಟು ರಿಲಿಜನ್ ಅಂತ ಹೇಳ್ತೀವಿ. ಅಂದ್ರೆ ಧಾರ್ಮಿಕ ಹಕ್ಕು. ಪ್ರತಿಯೊಬ್ಬ ಪ್ರಜೆಯು ತನಗಿಷ್ಟ ಬಂದಂತ ಧರ್ಮವನ್ನ ಆಚರಿಸಬಹುದು, ಹಾಗೆ ತನಗಿಷ್ಟ ಬಂದಂತ ಧಾರ್ಮಿಕ ಸಂಘಟನೆಗಳನ್ನು ಮಾಡಿಕೊಳ್ಳುವುದು, ಸಂಸ್ಥೆಗಳನ್ನು ಕಟ್ಟಿಕೊಳ್ಳುವುದು, ಇವಕ್ಕೆಲ್ಲ ಅವಕಾಶವನ್ನು ಕೊಟ್ಟಿದ್ದಾರೆ 25ರಿಂದ 28. ಕೆಲವು ನಿರ್ದಿಷ್ಟ ನಿರ್ಬಂಧಗಳು ಕೂಡ ಇದೆ. ಹಾಗಾಗಿ 25ರಿಂದ 28 ಕೂಡ ನೋಡಿದಾಗ ನಮಗೆ ಏನನ್ಸುತ್ತೆ ಅಂದ್ರೆ, ಈ ದೇಶದಲ್ಲಿ ವೈಯಕ್ತಿಕ ಕಾನೂನುಗಳಿಗೆ ಸ್ಥಾನವಿದೆ ಅಂತ ಗೊತ್ತಾಗತ್ತೆ. ಇದು ನಾಲ್ಕನೆಯದಾಗಿ. ಇನ್ನು ನಾನು ಕೊನೆಯದಾಗಿ ಇನ್ನೊಂದು ವಿಚಾರ ಹೇಳಬೇಕಂದ್ರೆ ತಮಗೆ, ಆರ್ಟಿಕಲ್ 44ರಲ್ಲಿ ನಿಮ್ಗೆ ಗೊತ್ತು ಸ್ಟೂಡೆಂಟ್ಸ್, ಪಾರ್ಟ್ 4 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂದ್ರೆ ಏನು, ರಾಜನೀತಿ ನಿರ್ದೇಶನಗಳೆಂದರೆ ಏನು ಅಂತಂದ್ರೆ, ಸರ್ಕಾರದ ಮೇಲೆ ಹೇರಿರ್ತಕ್ಕಂಥ ಕರ್ತವ್ಯಗಳು. ಜನರಿಗೆ ಯಾವ ರೀತಿ ಹಕ್ಕುಗಳನ್ನು ಕೊಟ್ಟಿದ್ದಾರೆ, ಹಾಗೆ ಸರ್ಕಾರದ ಮೇಲೆ ಕೆಲವು ಕರ್ತವ್ಯಗಳನ್ನು ಹೇರಿದ್ದಾರೆ. ಆದರೆ ವ್ಯತ್ಯಾಸ ಏನು ಅಂತಂದ್ರೆ, ಜನರಿಗೆ ಕೊಟ್ಟಿರುವಂತಹ ಮೂಲಭೂತ ಹಕ್ಕುಗಳು ಸರ್ಕಾರದಿಂದ ಉಲ್ಲಂಘನೆ ಆದರೆ ಸರ್ಕಾರದ ವಿರುದ್ಧ ಯಾವುದೇ ವ್ಯಕ್ತಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗೆ ಹೋಗಿ ತನ್ನ ಮೂಲಭೂತ ಹಕ್ಕನ್ನ ಚಲಾವಣೆ ಮಾಡಬಹುದು, ಜಾರಿಗೆ ತರಬಹುದು, ಅನುಷ್ಠಾನಗೊಳಿಸಬಹುದು, ಕ್ರಮ ತಗೋಬಹುದು. ಸೊ ಒನ್ ಕ್ಯಾನ್ ಎನ್ಫೋರ್ಸ್ ಫಂಡಮೆಂಟಲ್ ರೈಟ್ಸ್ ಬೈ ಗೋಯಿಂಗ್ ಟು ದ ಕೋರ್ಟ್ಸ್ ಆಫ್ ಲಾ ಅಂಡರ್ ಆರ್ಟಿಕಲ್ 226 ಆರ್ ಅಂಡರ್ ಆರ್ಟಿಕಲ್ 32 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ದಟ್ ಯು ನೋ ವೆರಿ ವೆಲ್. ಆದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಹೆಂಗಿದಾವಂತಂದ್ರೆ, ಅವು ರಾಜ್ಯದ ಮೇಲೆ ಹೇರಿರ್ತಕ್ಕಂಥ ಕರ್ತವ್ಯಗಳು. ಆದರೆ ರಾಜ್ಯ ಅವನ್ನ ಅಥವಾ ಸರ್ಕಾರ ಅವನ್ನ ನೆರವೇರಿಸಲಿಲ್ಲ ಅಂತಂದ್ರೆ ನಮಗೆ ಕೋರ್ಟ್ಗೆ ಹೋಗಿ ನೆರವೇರಿಸಿ ಅಂತ ಹೇಳಕ್ ಬರಲ್ಲ. ಏನಕ್ಕೆ ಅಂತಂದ್ರೆ, ಸಂವಿಧಾನ ರಚಿಸಿದಾಗ ಸಂವಿಧಾನ ರಚನಾಕಾರರು ಸರ್ಕಾರದ ಮೇಲೆ ಈ ಕರ್ತವ್ಯಗಳನ್ನು ಹೇರಿ ಕಾಲಕ್ರಮೇಣ ಓವರ್ ದ ಪೀರಿಯಡ್ ಆಫ್ ಟೈಮ್ ಸಾಧ್ಯವಿದ್ದಾಗ, ನಿಮ್ಮಲ್ಲಿ ಶಕ್ತಿ ಬಂದಾಗ ಸ್ಲೋ ಆಗಿ ಎಲ್ಲವನ್ನು ಅನುಷ್ಠಾನಗೊಳಿಸಿಕೊಂಡು ಹೋಗಿ ಅಂತ ಹೇಳಿದ್ರು. ಉದಾಹರಣೆಗೆ ರೈಟ್ ಟು ಎಂಪ್ಲಾಯ್ಮೆಂಟ್ ಅಂತೀವಿ, ರೈಟ್ ಟು ಫುಡ್ ಅಂತೀವಿ. ಇವೆಲ್ಲನೂ ಒಮ್ಮೆಗೆ ಕೊಡಕ್ಕಾಗ್ಲಿಕ್ಕಿಲ್ಲ. ಸರ್ಕಾರಕ್ಕೆ ಎಲ್ರಿಗೂ ಉದ್ಯೋಗ ಕೊಡಕ್ಕಾಗಲ್ಲ ಒಂದೇ ದಿನದಲ್ಲಿ. ಸರ್ಕಾರಕ್ಕೆ ಎಲ್ರಿಗೂ ಫುಡ್ ಕೊಡಕ್ಕಾಗಲ್ಲ. ನೋಡಿ, ಇವತ್ತು ಹೇಳ್ತೀವಿ ನಾವು ರೈಟ್ ಟು ಕ್ಲೀನ್ ಏರ್, ರೈಟ್ ಟು ಕ್ಲೀನ್ ವಾಟರ್ ಈಸ್ ರೈಟ್ ಅಂತೀವಿ. ಇವೆಲ್ಲ ಪಾರ್ಟ್ 4ದಲ್ಲಿ ಇದ್ದದನ್ನ ನಾವು 21ರಲ್ಲಿ ಇವತ್ತು ರೈಟ್ ಮಾಡ್ಕೊಂಡಿದ್ದೀವಿ ಆಫ್ಟರ್ 50 years ಆಫ್ ಇಂಡಿಪೆಂಡೆನ್ಸ್ ಆಲ್ಮೋಸ್ಟ್. ಅಂದ್ರೆ ಒಮ್ಮೆಗೆ ಸಾಧ್ಯ ಆಗದಾಗ್ತಕ್ಕಂಥದ್ದು. ಹಂಗೆ ಆರ್ಟಿಕಲ್ 44 ಅದರ ಬಗ್ಗೆ ಹೇಳುತ್ತೆ ಅಂತಂದ್ರೆ, ಯೂನಿಫಾರ್ಮ್ ಸಿವಿಲ್ ಕೋಡ್, ಏಕರೂಪ ನಾಗರಿಕ ಸಂಹಿತೆ. ಅಂದ್ರೆ ನಮ್ಮ ವೈಯಕ್ತಿಕ ವಿಷಯಗಳಿಗೆ ಬಂದಾಗ ನಾವು ಮುಸ್ಲಿಮರಿರಲಿ, ಹಿಂದೂಸ್ ಇರಲಿ, ಕ್ರಿಶ್ಚಿಯನ್ಸ್ ಇರಲಿ, ಪಾರ್ಸೀಸ್ ಇರಲಿ, ಯಾರೇ ಇರಲಿ, ಎಲ್ಲರಿಗೂ ಒಂದೇ ರೀತಿಯಾದ ಕಾನೂನು ಅನ್ವಯಿಸಬೇಕು. ಇಂಥ ಒಂದು ಕಾನೂನನ್ನ ನೀವು ಕಾಲಕ್ರಮೇಣವಾಗಿ ಜಾರಿಯಲ್ಲಿ ತಗೊಂಡು ಬನ್ನಿ, ರಚನೆ ಮಾಡಿ. ಸದ್ಯಕ್ಕೆ ಸಾಧ್ಯವಿರಲಿಕ್ಕಿಲ್ಲ, ಯಾಕಂದ್ರೆ ಈ ದೇಶಕ್ಕೆ ಭವ್ಯವಾದ ಇತಿಹಾಸ ಇದೆ. ಸೊ ಇಟ್ ಹ್ಯಾಸ್ ಗಾಟ್ ಎ ವೆರಿ ಲಾಂಗ್ ಹಿಸ್ಟ್ರಿ. ಪೀಪಲ್ ಹ್ಯಾವ್ ಲಿವ್ಡ್ ಇನ್ ರಿಲಿಜನ್, ಪೀಪಲ್ ಹ್ಯಾವ್ ಬ್ರೀವ್ಡ್ ದ ರಿಲಿಜನ್. It is not that easy for the people to come out of their religious cracks in personal matters. ತಮ್ಮ ವೈಯಕ್ತಿಕ ವಿಷಯಗಳಲ್ಲಿ ವೈಯಕ್ತಿಕ ಅಥವಾ ಧಾರ್ಮಿಕ ಕಾನೂನುಗಳ ಅನ್ವಯದಿಂದ ಒಮ್ಮೆಗೆ ಹೊರಗೆ ಬರೋದಕ್ಕೆ ಜನಕ್ಕೆ ಕಷ್ಟ ಇದೆ. ಅದು ಉಚಿತವೂ ಅಲ್ಲ, ಸಮಂಜಸವೂ ಅಲ್ಲ. ಆದರೆ ಕಾಲಕ್ರಮೇಣ ನಾಗರಿಕತೆ ಬೆಳೆದಂತೆ, ಅಭಿವೃದ್ಧಿಯಾದಂತೆ ಈ ಧರ್ಮ ಆಧಾರಿತ ವೈಯಕ್ತಿಕ ಕಾನೂನುಗಳು ಹೋಗಬೇಕು, ಏಕರೂಪ ನಾಗರಿಕ ಸಂಹಿತೆ ಬರಬೇಕು ಅನ್ನೋದು ಸಂವಿಧಾನ ರಚಿಸಿದವರ ಒಂದು ಉದ್ದೇಶವಾಗಿರೋದ್ರಿಂದ 44ನೇ ಆರ್ಟಿಕಲ್ ಅಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನು ತೆಗೆದುಕೊಂಡು ಬನ್ನಿ ಅಂತ ಹೇಳಿದ್ರು. ಇವತ್ತಿಗೂ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಂದಿದೆಯಾ? ಆನ್ಸರ್ ಇಸ್ ನೋ. ಯೂನಿಫಾರ್ಮ್ ಸಿವಿಲ್ ಕೋಡ್ ಹ್ಯಾಸ್ ನಾಟ್ ಯೆಟ್ ಕಮ್, ಹ್ಯಾಸ್ ನಾಟ್ ಯೆಟ್ ಬೀನ್ ರಿಯಲೈಸ್ಡ್. ಇನ್ ಶಾಬಾನೋ ಕೇಸ್ in the year 1984, I'll be discussing this case later. ಡೀಟೇಲ್ ಆಗಿ ಹೇಳ್ತಾ ಇರ್ತೀನಿ ನಾನು ನಿಮ್ಮ ಕೇಸ್. ಇದನ್ನ ಅಲ್ಲಿ ಒಂದು ಉಲ್ಲೇಖ ಬಂತು,
ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಹೇಳ್ತು, ಯು ಬ್ರಿಂಗ್ ಇನ್ ಪ್ಲೇಸ್ ದ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಟ್ ದ ಅರ್ಲಿಯೆಸ್ಟ್. ಇಲ್ಲ, ನೀವು ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನು ತಗೊಂಡ್ ಬನ್ನಿ. ಹಾಗೆ ನಂತರ ಸರಳಾ ಮುದ್ಗಲ್ ಕೇಸಲ್ಲಿ ಹೇಳಿದ್ರು, ನೀವು ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನು ತಗೊಂಡ್ ಬನ್ನಿ ಅಂತ ಹೇಳಿದ್ರು. ಯಾವಾಗ ತಗೊಂಡ್ಬರ್ತೀರಿ ಅಂತ ಅಫಿಡವಿಟ್ ಹಾಕೊಂಬನ್ನಿ ಅಂತ ಹೇಳಿದ್ರು. ನಂತರ ಇನ್ ಸಬ್ಸಿಕ್ವೆಂಟ್ ಕೇಸಸ್ ಸುಪ್ರೀಂ ಕೋರ್ಟ್ ಸೆಡ್ ಇಟ್ ಈಸ್ ಅನ್ ಒಬಿಟರ್ ಅಂಡ್ ನಾಟ್ ರೇಷಿಯೋ. ಅಂದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ನೀವು ತೆಗೆದುಕೊಂಡು ಬನ್ನಿ, ಅದು ಕಡ್ಡಾಯ ಅಲ್ಲ, ನೀವು ಅದನ್ನ ಕನ್ಸಿಡರ್ ಮಾಡಿ, ಅದೊಂದು ನಮ್ಮ ಒಪಿನಿಯನ್ ಅನ್ನೋ ರೀತಿಯಲ್ಲಿ ಹೇಳ್ತು. ಹಾಗಾಗಿ ಈ ಕಾಲು ಇನ್ನೂ ಪಕ್ವ ಆಗಿಲ್ಲ ಅನ್ನೋದು ಈ ದೇಶದ ಒಂದು ನಿಲುವು. ಅಂದ್ರೆ ಏಕರೂಪ ನಾಗರಿಕ ಸಂಹಿತೆಯನ್ನು ತರೋದಕ್ಕೆ ಇನ್ನೂ ಕಾಲ ಪಕ್ವ ಆಗಿಲ್ಲ ಅನ್ನೋದು ಈ ದೇಶದ ಒಂದು ನಿಲುವು, ಈ ವ್ಯವಸ್ಥೆಯ ಒಂದು ನಿಲುವು. ಇದು ಚರ್ಚಾಸ್ಪದ. ಕೆಲವು ಜನ ಹೇಳ್ತಾರೆ, ಹೌದು ಇನ್ನೂ ಕಾಲ ಪಕ್ವ ಆಗಿಲ್ಲ, ನಮ್ಮ ಧಾರ್ಮಿಕ ಕಾನೂನುಗಳೇ ಬೆಟರ್ ಅಂತ ಹೇಳೋರು ಇದ್ದಾರೆ. ಅಟ್ ದ ಸೇಮ್ ಟೈಮ್, ನೋ, ವೆದರ್ ವಿ ಆರ್ ಹಿಂದೂಸ್ ಆರ್ ಮುಸ್ಲಿಮ್ಸ್ ಆರ್ ಎನಿಬಡಿ ಎಲ್ಸ್, ವಿ ಶುಡ್ ಬಿ ಗವರ್ನ್ಡ್ ಬೈ ದ ಸೇಮ್ ಲಾ ಆಸ್ ರಿಗಾರ್ಡ್ಸ್ ದ ಮ್ಯಾಟರ್ಸ್ ಲೈಕ್ ಮ್ಯಾರೇಜ್ ಎಟ್ಸೆಟ್ರಾ. ವಿವಾಹ ಇತ್ಯಾದಿ ವೈಯಕ್ತಿಕ ವಿಷಯಗಳಲ್ಲಿ ನಾವು ಒಂದೇ ಕಾನೂನಿಗೆ ಬದ್ಧ ಆಗಬೇಕು, ಬೇರೆ ಬೇರೆ ಕಾನೂನುಗಳು ಬೇಡ ಅಂತ ಹೇಳೋರು ಇದ್ದಾರೆ. ಎನಿವೇ, ದರ್ ಇಸ್ ಎ ಡಿಬೇಟ್. ದಿಸ್ ಇಸ್ ಎ ಡಿಬೇಟಬಲ್ ಇಶ್ಯೂ. ಬಟ್ until that uniform civil code comes, we are having personal laws, and as the students of law, we are bound to study the personal laws, and accordingly, we have already studied, or you have already studied Family Law 1. In Family Law 1, you have studied totally the Hindu law. So, ನೀವು ಈಗಾಗಲೇ ಹಿಂದೂ ಲಾ ಅಥವಾ ಫ್ಯಾಮಿಲಿ ಲಾ 1 ಅನ್ನು ಓದಿದ್ದೀರಾ. ಫ್ಯಾಮಿಲಿ ಲಾ 1 ಮುಗಿದು ಈಗ ನೀವು ಫ್ಯಾಮಿಲಿ ಲಾ 2ಗೆ ಬಂದಿದ್ದೀರಾ. ಫ್ಯಾಮಿಲಿ ಲಾ 2ದಲ್ಲಿ ನಾವು ಯಾರಿಗೆ ಸಂಬಂಧಪಟ್ಟಂತ ಕಾನೂನನ್ನು ಓದ್ತೀವಿ ಅಂತಂದ್ರೆ, ದಿ ಡಾಮಿನೆಂಟ್ ಕಮ್ಯುನಿಟೀಸ್, ರಿಲಿಜಿಯಸ್ ಕಮ್ಯುನಿಟೀಸ್ ಇನ್ ದಿಸ್ ಕಂಟ್ರಿ ಆರ್ ಹಿಂದೂಸ್ ಫಸ್ಟ್, ದಟ್ ಯು ಆಲ್ರೆಡಿ ಸ್ಟಡಿ. ಹಿಂದೂ ಲಾ ನೀವು ಆಲ್ರೆಡಿ ಓದಿದ್ದೀರಾ. ಹಿಂದೂಸ್ ಬಿಟ್ರೆ ನೆಕ್ಸ್ಟ್ ಕಮ್ಯುನಿಟಿ ಯಾವುದು? ಮುಸ್ಲಿಮ್ಸ್. ಸೊ ಅಂಡ್ ದೆನ್ ನೆಕ್ಸ್ಟ್ ಕಮ್ಯುನಿಟಿ ಯಾವುದು? ಕ್ರಿಶ್ಚಿಯನ್ಸ್. ದೆನ್ ದೇರ್ ಆರ್ ಅದರ್ ಕಮ್ಯುನಿಟೀಸ್ ಲೈಕ್ ಪಾರ್ಸೀಸ್, ಸಿಖ್ಸ್, ಜೈನ್ಸ್. ಸೊ ಫ್ಯಾಮಿಲಿ ಲಾ 2ದಲ್ಲಿ ನಾವು ಮುಸ್ಲಿಮರಿಗೆ ಅನ್ವಯಿಸತಕ್ಕಂಥ ಕಾನೂನನ್ನು ನೋಡ್ತೀವಿ, ಹಾಗೆ ಕ್ರಿಶ್ಚಿಯನ್ರಿಗೆ ಅನ್ವಯಿಸತಕ್ಕಂಥ ಕಾನೂನನ್ನು ನೋಡ್ತೀವಿ, ಪಾರ್ಸೀಸ್ಗೆ ಅನ್ವಯಿಸತಕ್ಕಂಥ ಕಾನೂನು ನೋಡ್ತೀವಿ, ಜೈನ್ಸ್, ಸಿಖ್ಸ್ ಅವರಿಗೆಲ್ಲ ಅನ್ವಯಿಸತಕ್ಕಂಥ ಕಾನೂನನ್ನು ನೋಡ್ತೀವಿ. ಅದರಲ್ಲಿ ಪರ್ಸನಲ್ ಮ್ಯಾಟರ್ಸ್ ಅಲ್ಲಿ. ಸೊ ಇನ್ ಸರ್ಟನ್ ಪರ್ಸನಲ್ ಮ್ಯಾಟರ್ಸ್ ವಿಲ್ ಬಿ ಸ್ಟಡಿಂಗ್ ದಿ ಲಾಸ್ ಅಪ್ಲಿಕೇಬಲ್ ಟು ಮೇನ್ಲಿ ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್ ಅಂಡ್ ಪಾರ್ಸೀಸ್ ಇನ್ ದಿಸ್ ಕಂಟ್ರಿ. ಓಕೆ, ಈಗ ಯಾವುದು ಪರ್ಸನಲ್ ಮ್ಯಾಟರ್ಸ್ ಆಗಿದ್ರೆ, ಸೊ ಐ ಹ್ಯಾವ್ ಆಲ್ರೆಡಿ ಗಿವನ್ ಯು ದ ಸಿಲೆಬಸ್. ಬಟ್ ರಿಮೆಂಬರ್, ವಿಲ್ ಬಿ ಸ್ಟಡಿಂಗ್ ಅಬೌಟ್ ದಿ ಕನ್ಸೆಪ್ಟ್ ಆಫ್ ಮ್ಯಾರೇಜ್ ಇನ್ ಮುಸ್ಲಿಂ ರಿಲಿಜನ್, concept of marriage in Christian religion and also in other religions. Then we will be studying the concepts called as the maintenance, ಜೀವನಾಂಶ, ಅಡಾಪ್ಷನ್. ಹಿಂದೂ ಲಾದಲ್ಲಿ ಅಡಾಪ್ಷನ್ ಓದಿದ್ದೀರಾ ನೀವು, ಬಟ್ ಮುಸ್ಲಿಂ ಮತ್ತೆ ಕ್ರಿಶ್ಚಿಯನ್ ಲಾದಲ್ಲಿ ಅಡಾಪ್ಷನ್ ಇಲ್ಲ. ಅದಕ್ಕೆ ಸಮಾನಾಂತರವಾಗಿ ಬೇರೆ ಪರಿಕಲ್ಪನೆಗಳಿದೆ. ದಟ್ ಐ ವಿಲ್ ಬಿ ಡಿಸ್ಕಸಿಂಗ್. ಅಕ್ನಾಲಜ್ಮೆಂಟ್ ಆಫ್ ಪೆಟರ್ನಿಟಿ ಅಂತ ಹೇಳ್ತೀವಿ ನಾವು. Then we have the personal matters like the as I said, guardianship. Then we have the concepts like property, gift ಮಾಡೋದ್ರ ಬಗ್ಗೆ, ವಿಲ್ ಮಾಡೋದ್ರ ಬಗ್ಗೆ. ಒಬ್ಬ ವ್ಯಕ್ತಿ ತನ್ನ ಸ್ವತ್ತನ್ನು ಬಿಟ್ಟು ಸತ್ರೆ ವಾರಸುದಾರಿಕೆ, ಇನ್ಹೆರಿಟರ್. ಮತ್ತು ವಿಲ್ ಬರೆಯೋದು ಸಕ್ಸೆಷನ್ ಅಲ್ಲಿ 2 ಟೈಪ್ಸ್ ಬರುತ್ತೆ, ಇನ್ಹೆರಿಟೆನ್ಸ್, ಇಂಟೆಸ್ಟೇಟ್ ಸಕ್ಸೆಷನ್ ಅಂಡ್ ಟೆಸ್ಟಮೆಂಟರಿ ಸಕ್ಸೆಷನ್ ಅಂತ ಮಾತಾಡ್ತೀವಿ ನಾವು. ಸೊ ಇವೆಲ್ಲ ಮ್ಯಾಟರ್ಸ್ ಪರ್ಸನಲ್ ಮ್ಯಾಟರ್ಸ್. ಇವೆಲ್ಲ ಪರ್ಸನಲ್ ಮ್ಯಾಟರ್ಸ್ ಸಂಬಂಧಪಟ್ಟಂಗೆ ವಿ ಆರ್ ಹ್ಯಾವಿಂಗ್ ಪರ್ಸನಲ್ ಲಾಸ್. ಸೊ ಪರ್ಸನಲ್ ಲಾಸ್ ಸಂಬಂಧಪಟ್ಟಂಗೆ ನಾನು ಆಲ್ರೆಡಿ ಹೇಳಿದೆ, ಹಿಂದೂ ಸಂಬಂಧಪಟ್ಟಂಗೆ ಫ್ಯಾಮಿಲಿ ಲಾ 1, Muslims and others, all other communities, family law 2. So dominantly for half of the paper we are studying Muslim law, for rest of the paper we are studying Indian Succession Act, that is relating to other communities. Okay, now ಈ ಸಬ್ಜೆಕ್ಟ್ ಅಲ್ಲಿ ಮೇನ್ಲಿ ಬರೋದು 2, ಮುಸ್ಲಿಂ ಲಾ, ಇನ್ನೊಂದು ಇಂಡಿಯನ್ ಸಕ್ಸೆಷನ್ ಆಕ್ಟ್ ರಿಗಾರ್ಡಿಂಗ್ ಅದರ್ ಕಮ್ಯುನಿಟೀಸ್. ಸೊ ಐ ವಿಲ್ ಬಿ ಡೀಲಿಂಗ್ ವಿತ್ the syllabus on family law 2 in my subsequent lectures. Thank you.